with the theme Yoga for One Earth, One Health captures the relationship between individual health and the health of our planet. Let's start the program by a prayer song. Giba Gajamukane ni namma ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. Yoga School Hassan. Then she learnt pranayama by Dr. Kotresh, and also she has completed her yoga training by Yoga Guru Baba Ramdev Patanjali Yoga Kendra Haridwara. She had trained many students and also she had judged many yoga competitions. And also Rukmini ma'am is giving training in our school from past 4 years. Thank you for the opportunity and thank you ma'am. ವಿಷಯ ಯಾವುದು? ಒನ್ ಅರ್ತ್ ಹೆಲ್ತ್. ಭೂಮಿ ಒಂದು, ಆರೋಗ್ಯನೂ ಕೂಡ ಒಂದೇ. ಅವೆರಡನ್ನೂ ಕೂಡ ಉಳಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಇವತ್ತು ಆರೋಗ್ಯಕ್ಕೆ ಕೊಡಬೇಕಾದಂಥ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಈಗಾಗಲೇ ನಾವು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಬೆಳಗ್ಗೆ 9ರಿಂದ 10 ಗಂಟೆವರೆಗೆ 1 ಗಂಟೆ ಆಟ ಆಡ್ತಾ ಇದ್ದೀರಾ. ಸ್ಪೋರ್ಟ್ಸ್ ಪ್ರಾಕ್ಟೀಸು ಮತ್ತು ಬೇರೆ ಆಕ್ಟಿವಿಟೀಸ್ ಪ್ರಾಕ್ಟೀಸ್ ಏನಿದೆ, ನಾವು ರಿಫ್ಲೆಕ್ಷನ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಅಥವಾ ಯಾರಿಗಾಗಲ್ಲ ಅವರು ಬೇರೆ ಆಕ್ಟಿವಿಟೀಸ್ ಇರ್ಬೋದು, 4ರಿಂದ 5 ಗಂಟೆ ಕಂಪಲ್ಸರಿ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಇನ್ಕ್ಲೂಡಿಂಗ್ ಟೀಚರ್ಸ್, ಸೊ ಸಂಜೆ 1 ಗಂಟೆ, ಬೆಳಿಗ್ಗೆ 1 ಗಂಟೆ ಬೇರೆ ಆಕ್ಟಿವಿಟೀಸನ್ನ ಶಾಲೆಯಲ್ಲಿ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಮಕ್ಕಳು ಅಂದರೆ, ಹಿಂದೆಲ್ಲ ಅಪ್ಪ ಅಮ್ಮದಿರನ್ನ ಮಕ್ಕಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ವಯಸ್ಸಾಗಿರ್ತಿತ್ತು, ಅವ್ರು ನೆಡ್ಕೊಂಡು ಹೋಗಕ್ಕೆ ಆಗ್ತಾ ಇರಲ್ಲ, ಅವರನ್ನ ಮಕ್ಕಳು ಸಾಕ್ತಕ್ಕಂಥದ್ದು ಕಾಮನ್ ಆಗಿದೆ. ಮಕ್ಕಳ ಬಿಳಿನಲ್ಲಿ ಅತಿ ಶುಭ್ರ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ 3 ವಿಧದ ಬಿಳಿ ವಸ್ತುಗಳನ್ನ ನಾವು ತಿನ್ಬಾರ್ದು. ಯಾವುದು ಅಂತ ಹೇಳ್ತೀರಾ? 3 ಬಿಳಿ ವಸ್ತುಗಳನ್ನ ನಾವು ತಿನ್ಬಾರ್ದು. ಬಟ್ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಬೇಕರಿ ಪ್ರಾಡಕ್ಟ್ ಅಂದ್ರೆ ಇಷ್ಟ ಇದೆ ಅಲ್ವಾ? ಬೇಕರಿಲಿ ಮಾಡ್ತಕ್ಕಂಥ ಎಲ್ಲ ವಸ್ತುಗಳು ನಿಮ್ಗೆ ಇಷ್ಟನಾ? ಹೌದು, ಇಷ್ಟ. ಅದ್ರಲ್ಲಿ ಏನ್ ಬೆಳೆಸಿರ್ತಾರೆ? ಮೈದಾ ಹಿಟ್ಟನ್ನ ಹಾಕಿರ್ತಾರೆ. ಮೈದಾ ಮನುಷ್ಯನ ಮೊದಲ ಶತ್ರು. ಆದ್ರಿಂದ ಆರೋಗ್ಯ ಹಾಳಾಗ್ತದೆ. 1 ಬಿಳಿ ಆಯ್ತಲ್ಲ. 2ನೇದು ಉಪ್ಪು. ಯಾವ ಕಲರ್ ಇರುತ್ತೆ? ವೈಟ್. ಫುಲ್ ಕ್ಲಿಯರ್ ವೈಟ್ ಉಪ್ಪು. ಏನ್ ಮೈದಾದಷ್ಟೇ ಕೆಟ್ಟದ್ದು, ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡ್ತದೆ. 3ನೇ ಬಿಳಿದು ಶುಗರ್, ಸಕ್ಕರೆ. ಅದು ಕೂಡ ನಿಮ್ಮ ಆರೋಗ್ಯವನ್ನು ಕ್ಷೀಣಿಸುತ್ತೆ. 1 ಚಮಚ ಸ್ಪೂನ್ಸಿಕ್ಕೆ ನೀವು ಕಡಿಮೆ ಮಾಡಿದ್ರೆ 1 ದಿವಸ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ತದೆ. 1 ಸ್ಪೂನು ಉಪ್ಪನ್ನ ನೀವು ಕಡಿಮೆ ತಿಂದ್ರೆ 1 ದಿವಸ ಎಕ್ಸ್ಟ್ರಾ ಬದುಕ್ತೀರ. 1 kg ಮೈದಾನ ನೀವು ತಿನ್ನೋದನ್ನ ನಿಲ್ಲಿಸಿದ್ರೆ 1 ವಾರ ಎಕ್ಸ್ಟ್ರಾ ಬದುಕ್ತೀರ. ಅದರಿಂದ ಇವತ್ತಿಂದ ನೀವೊಂದು ಪಣ ತೊಡಬೇಕು. ಉಪ್ಪನ್ನ ಕಡಿಮೆ ತಿನ್ಬೇಕು. ಇನ್ಯಾವುದು? ಸಕ್ಕರೆಯನ್ನ ಕಡಿಮೆ ತಿನ್ಬೇಕು, ಮೈದಾನ ಕಡಿಮೆ ತಿನ್ಬೇಕು. ನಿಮ್ಮೆಲ್ಲರಿಗೂ ಕೂಡ ಯೋಗ ದಿನ ಶುಭಾಶಯಗಳು. ಸೊ ಉತ್ತಮವಾಗಿ ಯೋಗ ಪಟುಗಳಾಗಿ ಆರೋಗ್ಯವನ್ನು ಉತ್ತಮಪಡಿಸಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯಂ ಚ ವೈದ್ಯಕೆ ಯೋತ್ಪ ಕರೋತ್ತಂ ಪ್ರವರಂ ಮುನಿವಂ. ಜಗತ್ತಿನ ಭಾರತ ನೀಡಿದ ಉನ್ನತ ಕೊಡುಗೆ ಎಂದರೆ ಅದು ಯೋಗ. ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಹಾಗೂ ಇವೆರಡನ್ನು ಸಮತೋಲನದಲ್ಲಿರಿಸುವ ಪ್ರಾಚೀನ ಕಲೆಯೇ ಯೋಗ. ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡುವ ತನಗೆ ಯಾವುದೇ ದೈಹಿಕ ಕಾಯಿಲೆಗಳು ಬಾಧಿಸುವುದಿಲ್ಲ.
ಎನ್ನುವುದು ಎಷ್ಟು ಸತ್ಯವೋ ಮಾನಸಿಕ ಆರೋಗ್ಯ ಕೂಡ ಸ್ಥಿರವಾಗಿರುತ್ತದೆ ಎಂಬುದು ಅಷ್ಟೇ ಸತ್ಯ. ಭಾರತದ ಪಾಲಿಗೆ ಜೂನ್ 21 ಐತಿಹಾಸಿಕ ದಿನ. ಇದಕ್ಕೆ ಕಾರಣ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಕೊಟ್ಟ ಅಮೂಲ್ಯ ಕೊಡುಗೆಯನ್ನು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ದಿನವಿದು. ಇಂದು ಯೋಗವು ಭಾರತ ದೇಶಕ್ಕೆ ಸೀಮಿತವಾಗಿಲ್ಲ. ಆಸ್ಟ್ರೇಲಿಯಾ, ಯುರೋಪ್ ಸೇರಿದಂತೆ ಸಪ್ತ ಸಾಗರದ ಆಚೆಗಿನ ಅಮೆರಿಕದಲ್ಲೂ ಕೂಡ ಯೋಗಾಭ್ಯಾಸ ಮಾಡಲಾಗುತ್ತದೆ. 2015 ಜೂನ್ 21 ಮೊಟ್ಟ ಮೊದಲ ಬಾರಿಗೆ ಭಾರತದ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜಪಥದಲ್ಲಿ ವಿಜೃಂಭಣೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ವಿಶ್ವದ 84 ರಾಷ್ಟ್ರಗಳ ಗಣ್ಯರು ಐತಿಹಾಸಿಕ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಜೂನ್ 21 ಯೋಗ ದಿನಾಚರಣೆ ಏಕೆ ಆಚರಿಸುತ್ತೇವೆ ಎಂದು ನೋಡುವುದಾದರೆ, ಜೂನ್ 21 ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವಾಗಿದೆ. ಅಂದರೆ ಹಗಲು ದೀರ್ಘವಿರುವಂತಹ ದಿನ ಇದಾಗಿದೆ. ಪ್ರತಿ ವರ್ಷ ಯೋಗ ದಿನಾಚರಣೆಯಂದು ಯೋಗ, ಧ್ಯಾನ, ಪ್ರಾಣಾಯಾಮ, ಸಭೆಗಳು, ಚರ್ಚೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಇತ್ಯಾದಿ ಕಾರ್ಯಕ್ರಮಗಳು ಎಲ್ಲೆಡೆ ಆಯೋಜಿಸಲಾಗುತ್ತದೆ. ಪ್ರತಿ ವರ್ಷವೂ ಯೋಗ ದಿನವನ್ನು ಒಂದು ಥೀಮ್ ಅಥವಾ ವಿಷಯದ ಮೇಲೆ ಆಚರಿಸಲಾಗುತ್ತದೆ. ಅದೇ ಪ್ರಕಾರ 2025 ಥೀಮ್ ಅಥವಾ ವಿಷಯ ಏನಂತ ನೋಡೋದಾದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಎಂಬುದಾಗಿದೆ. ಕೊನೆಯದಾಗಿ ಯೋಗವು ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಮುದ್ದಾಗಿದೆ. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಧ್ಯಾನ ಹಾಗೂ ಸರಳ ಆಸನಗಳನ್ನು ಮಾಡುವುದರಿಂದ ದೇಹ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಬಹುದಾಗಿದೆ. ಕೋಪ, ಏಕಾಗ್ರತೆಯ ಕೊರತೆ, ಒತ್ತಡ ಈ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ಯೋಗವು ಪರಿಹಾರವಾಗಿದ್ದು, ವಿದ್ಯಾರ್ಥಿ ಜೀವನದಲ್ಲಿ ಯೋಗಾಭ್ಯಾಸ ಮಾಡಿದರೆ ದೇಹ ಹಾಗೂ ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತದೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನಗೆ ಇಷ್ಟೊತ್ತು ಯೋಗಾಭ್ಯಾಸದ ಬಗ್ಗೆ 2 ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. Thank you. Thank you. Jai Hind, Jai Karnataka Mata. Thank you. ಹೋಗೋದನ್ನು ಕಟ್ಕೊಳ್ತಾ ಈ ದಿನ ಬಳಿಯಾಗಿ ನನಗೆ ಆರೋಗ್ಯನ ಕೊಡಲಿ, ಆಯುಷ್ಯನ ನೀಡಿದ ಒಳ್ಳೆಯ ಭಾವನೆಗಳನ್ನ ನಿಮ್ಮ ಮನಸ್ಸಲ್ಲಿ ಮೂಡಿಸ್ತಾ ಬೇರೆಲ್ಲ ಏನು ಮಾಡಿದ್ರ ಒಂದೆರಡು ಬಾರಿ ದೀರ್ಘವಾದ ನಿಧಾನವಾಗಿ ಕಣ್ಣನ್ನ ತೆರೆದು ಅಲ್ಲಿ ಹಿಂದೆ ಇರೋರು ಕೇಳಿಸ್ತಾ ಇದ್ಯಾ ಮಾಡಿ breathe out, breathe in, breathe out, breathe in. ಮೊದಲಿಗೆ ಈಗ ಸೂರ್ಯ ನಮಸ್ಕಾರ ಮಾಡುವ ಮುನ್ನ ಸರಳವಾದ ಯೋಗವನ್ನು ಮಾಡೋಣ. ಸರಳವಾದ ಸೂಕ್ಷ್ಮವಾದ ವ್ಯಾಯಾಮ ಇದೆ. ಸೂರ್ಯನ ಕೈಯನ್ನು ನೇರ ಮಾಡಿ ರಿಲ್ಯಾಕ್ಸ್, ಕೈಯನ್ನು ಕೆಳಗಿಳಿಸಿ ನಿಧಾನವಾಗಿ ಬಾಗಿ ಹಳೆಯ ಒಳಗೆ ಹಳೆ ನಿಮ್ಮ ಮಂಡಿಯನ್ನು ಸಾಧಿಸಲು ಪ್ರಯತ್ನ ಪಡಿ, ಅಥವಾ 2 ಹಸ್ತಗಳು ಭೂಮಿಗೆ ಹಾಕಬೇಕು. ಪ್ರೀತಿಯನ್ನು ಸುತ್ತವನ್ನು ಸ್ವಲ್ಪ ಹಿಂದೆ ಬೆಂಡ್ 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 ಬ್ರೀತ್ ಮುಂದೆ ಮಾಡಿ ಕೈಗಳನ್ನು ನೇರ ಮಾಡಿ ರಿಲ್ಯಾಕ್ಸ್, ಕೈ ಹೇಳಿಕೋ ಸಾಂಗಳಲ್ಲೇ ಇದೆ. ಮತ್ತೊಮ್ಮೆ 3 4 5 6 7 8 9 10 ತುಂಬಾ ಅತ್ಯುತ್ತಮವಾದ ಈ ತಾಡಾಸನ ಮಕ್ಕಳ ಬೆಳವಣಿಗೆಗೆ ತುಂಬಾ ಅತ್ಯುತ್ತಮವಾಗಿದೆ. ಚೆನ್ನಾಗಿ ಸ್ಟ್ರೆಚ್ ಮಾಡಿ ಇಟ್ಕೊಂಡು ಏನ್ ತೊಂದರೆ ಇಲ್ಲ. ನಾರ್ಮಲ್ ಬ್ರೀತಿಂಗ್, ನಿಧಾನವಾಗಿ ಹಿಮ್ಮಡಿನ ಕೆಳಗೆತ್ತಿ ಕೈಗಳು ಹಾಗೆ ಸ್ವಲ್ಪ ಪಾದ ಹಸ್ತಾಸನ, ಕೈ ಮತ್ತು ತಲೆ ಎರಡೂ ಒಟ್ಟಿಗೆ ಬರೆಸಿ ನಿಮ್ಮ 2 ಹಸ್ತಗಳು ಪಾದದ ಪಕ್ಕದಲ್ಲಿ ಊರಿ ನಿಮ್ಮ ಹಣೆ ಮಂಡಿಗೆ ತಾಗುವಷ್ಟು ಬೆಂಡ್ ಮಾಡಿ ಪ್ರಯತ್ನ ಪಡಿ. ಆಗೋದಿಲ್ಲ, ಗೊತ್ತಾಗ್ತಿದೆ ಕೆಲವರಿಗೆ.
ಏಕಪಾದ ಪ್ರಸರಣ. ಹೊಟ್ಟೆ ಮೇಲಿಸಿ ಎರಡೂ ಪಾದಗಳ ಕೂಡಿ ಎರಡೂ ಪಾದಗಳ ಕೂಡಿ ಇದೆಲ್ಲ ಫೋಟೋ ಚೆನ್ನಾಗಿ ಬರ್ಬೇಕಪ್ಪ. ಭುಜಂಗಾಸನ ಯಾಕೆ ತಪ್ಪು ಮಾಡಿದ್ರು ಕಂಡಿಟ್ಟು ಪಾರ್ವತಾಸನ ಏಕಪಾದ ಪ್ರಸರಣಾಸನ ಬಲಗಾಲು ಬಲಗಾಲ ತಂದು ಹಸ್ತದ ಪಾದದ ಮಧ್ಯದಲ್ಲಿ ಊರ್ಧ್ವಾಸನ ಪಾದ ಹಸ್ತಾಸನ ಏಕಪಾದ ಪ್ರಸರಣಾಸನ ಎಡಗಾಲು ಪಾರ್ವತಾಸನ ಆಸನ ಪಾರ್ವತಾಸನ ಏಕಪಾದ ಪ್ರಸರಣಾಸನ ಎಡಗಾಲು ಹಸ್ತಪಾದಾಸನ ಊರ್ಧ್ವಾಸನ. ನಾನು ಹೇಳ್ತೀನಿ ಅವಾಗ ಹೇಳಿರೋ ಮತ್ತೆ ಹಸ್ತಪಾದಾಸನ ಜ್ಞಾನಕ್ಕೆ ಉತ್ತಮವಾಗಿದೆ. ಜೀವನ ಇಟ್ಟುಕೊಳ್ಳಿ. ಕಣ್ಣನ್ನ ನೇರ ಮಾಡಿ ಬೇಡ ಸ್ಥಿತಿಗೆ ಬರಬೇಕು, ಪೊಸಿಷನ್ ಬರಬೇಕು. ಕಣ್ಣನ್ನ ನೇರ ಮಾಡಿ ಹಾಗೆ ಚೂದ್ರೆ ಕಣ್ಣು ನೇರ ಮಾಡಿ ತಗೊಳ್ಳಿ. ಎರಡೂ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ಎರಡನೇ ಕೈನ ನೇರವಾಗಿ ಮುಂದೆ ನೋಡಿ. ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಉಸಿರಾಟ ಉಸಿರಾಟ ಉಸಿರಾಟ. ಕಾಲುಗಳನ್ನು ಮಾಡಿಸಿ ನಿಮ್ಮ ಕೈಗಳನ್ನ ಪಾದನೆತ್ತೀನಿ. ಈ ಒಂದು ಬದ್ಧಕೋನಾಸನ ತುಂಬಾ ಅತ್ಯುತ್ತಮವಾದ ನಮ್ಮ ಕೀರ್ತಿಗಳನ್ನ ಜಾಗೃತಗೊಳಿಸುವಂತ ಬದ್ಧಕೋನಾಸನ. ಹಾಗೆ 1 2 3 4 5 6 7 ಹಳೆಯನ ಪಾದಕ್ಕೆ ಸಾಕ್ಷಿ. ಪ್ರತಿಯೊಬ್ರು ಅಭ್ಯಾಸವನ್ನ ಮಾಡಿದ್ದೀರಾ, ನಿಮಗೆ ಗೊತ್ತಿರೋ ಇವಾಗಲೇ. ಸ್ಥಿತಿಯಲ್ಲಿ ಉಸಿರಾಟ ಬ್ರೀತಿಂಗ್. ಉಸಿರು ತಗೊಳ್ತಾ ಮೇಲೆ ತೊಳಿ, ಸ್ವಲ್ಪ ದೇವನ ಹಿಂದೆ ಬ್ಯಾಂಡ್ ಮಾಡಿ ಹಿಂದೆ ಬ್ಯಾಕ್. ಮತ್ತೊಮ್ಮೆ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಮುಂದೆ ಬಾಗಿ ನಿಮ್ಮ ಹಣೆಯನ್ನ ಪಾದಗಳು. ವಜ್ರಾಸನ 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 ನಿಮ್ಮ ಮ್ಯಾಟ್ ಮೇಲೆ ಇರಲಿ. ಗೊತ್ತಾಯ್ತಲ್ಲ? ಹಾಗೆ ಕೈಗಳು ನೇರ ಮಾಡಿ ಉಸಿರು ತಗೊಳ್ತಾ ಬ್ರೀತಿಂಗ್ ಅಪ್. ಡೋಲಾಸನ ಡೋಲಾಸನ ಹೇಳ್ತಾರದು. ತಾನೇ ಮತ್ತು ಡೋಲಾಸನ ಮಾಡ್ತಿದ್ರಲ್ಲ, ನಾನು ಹೇಳಿಲ್ಲ. ಮುಂದೆ ಮುಂದೆ ನಿಮ್ಮ ಕಾಲುಗಳನ್ನ ಬೀಳ್ಗೊಳಿಸಿ, ನಿಮ್ಮ ತೊಳೆಗಳನ್ನ ಟೈಟ್ ಮಾಡಿ ಅದರಿಗೆ ರೇಖೆಸ. ಈಗ ಉಸಿರು ತಗೊಳ್ತಾ ಪೂರಕ ಕೆಲವು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ರಿಲ್ಯಾಕ್ಸ್ ವಿಶ್ರಾಂತಿ. ಮಕರಾಸನದಲ್ಲಿ ವಿಶ್ರಾಂತಿ. ವಿಶ್ರಾಂತಿ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮುಂದೆ
ಮುಂದಿನ ಅಭ್ಯಾಸ ಧನುರಾಸನಕ್ಕೆ ಹೋಗೋಣ. 2 ಅಭ್ಯಾಸ ಸಾಕು. ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತ 2 ಅಭ್ಯಾಸಗಳು ಸಾಕು. 1 ಕಾಲುಗಳನ್ನು ಮಡಚಿ, 2 ನಿಮ್ಮ ಕಾಲುಗಳಿಂದ ಬ್ಲಾಕ್ ಮಾಡಿ ಸ್ಕೋಪ್ ಮಾಡಿ ಇಟ್ಕೊಳ್ಳಿ. 3 ಉಸಿರು ತಗೊಳ್ತಾ ಹೊಟ್ಟೆಯ ಮೇಲೆ ಹಾಗೆ ನಿಧಾನ. 1 2 3 4 5 6 7 ಮುಂದೆ ಇಡಿ. ನೇರವಾಗಿ ಬೆನ್ನು ಮೇಲೆ ಮಲಗಿ ಮೊದಲನೇ ಅಭ್ಯಾಸ ಈಗ ಸೇತು ಬಂದಾಸನ ಅಥವಾ ಅಷ್ಟಪಟ್ಟಿದ್ರೆ ತುಂಬಾ ಹೇಳಕ್ಕಿಂತ ಮುಂಜಾನೆ ಮಾಡಕ್ಕೆ ಹೋಗ್ತಿಲ್ಲ. ಮೊಳಕಾಲನ್ನು ಇಟ್ಕೊಂಡಿದ್ರ ನಿಮ್ಮ ಸೊಂಟದ ಭಾಗವನ್ನ ಲಿಫ್ಟ್. ತುಂಬಾ ಅತ್ಯುತ್ತಮವಾದ ಆಸನ. ನಿಮ್ಮ ಹೊಟ್ಟೆ ಭಾಗವನ್ನ ನಾರ್ಮಲ್ ಬ್ರೀತಿಂಗ್. ಇರಬೇಕು ಸ್ಥಿತಿಯಲ್ಲಿ ಆರಾಮಾಗಿ ಉಸಿರಾಟವನ್ನು ಮಾಡ್ತಾ ರಿಲ್ಯಾಕ್ಸ್. ನಿಧಾನವಾಗಿರಿ. ಹಾಗೆ 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 ಮತ್ತು ನಾರ್ಮಲ್ ಬ್ರೀತಿಂಗ್. ಆರಾಮಾಗಿ ಉಸಿರಾಟ ಮಾಡ್ತಾ ಒಂದು ಕ್ಷಣ ಅಷ್ಟೇ. ರಿಲ್ಯಾಕ್ಸ್. ಕಾಲನ್ನ ಮಡಿಸಿ, ಮಂಡಿಗಳನ್ನ ಮಡಿಸಿ, ಪವನ ಮುಕ್ತಾಸನ. ನಿಮ್ಮ ಸೊಡೆಗಳು ಹೊಟ್ಟೆ ಮೇಲೆ ಬರಬೇಕು. ಆ ರೀತಿ ಒಂದು ಕೈಗಳಿಂದ ಲಾಕ್ ಮಾಡಿ ಮೂವ್ ಮಾಡಿಕೊಳ್ಳಿ. ತುಂಬಾ ಅತ್ಯುತ್ತಮವಾದ ಪವನಾಸನ ಮಾಡಿದೆ. ರಿಲ್ಯಾಕ್ಸ್. ಕಾಲುಗಳನ್ನ ಮುಂದೆ ನೀಡಿ. ಹಾಗೆ ಕೂತ್ಕೊಳ್ಳಿ. ವಜ್ರಾಸನ. ಕೈಗಳನ್ನ ಚಿನ್ಮುದ್ರೆಗೆ ಇಟ್ಕೊಳ್ಳಿ. ಚಿನ್ಮುದ್ರೆ ಮೊಣಕಾಲನ್ನ ತುಟಿಗಳು ಯಾವ ರೀತಿ ಏನು ಉಳಿದೆ ಮತ್ತಾಗಿ ತಗೊಳ್ಳಿ. ಒಂದು ಕ್ಷಣ ಧ್ಯಾನಕ್ಕೆ ಬನ್ನಿ. ವಜ್ರಾಸನ ಕುಳಿತು ಚಿನ್ಮುದ್ರೆ ಇಟ್ಕೊಳ್ಳಿ. ಧ್ಯಾನ. ಕಣ್ಣನ್ನ ಮುಚ್ಚಿದ್ರೆ ಚಂಚಲ ಮನಸ್ಸು ಆಚೆ ಈಚೆ ನೋಡೋದು ಅದೆಲ್ಲ ಹಾಕಬಾರ್ದು. ಇದ್ದೀರಾ ಮನೆ ನಡೆದಿದೆ. ನನ್ನ ದೇಹವನ್ನ ಈಗ ವಿಶ್ರಾಂತಿ ವಜ್ರಾಸನದಲ್ಲಿ ವಿಶ್ರಾಂತಿ ಹೋಗ್ತೀರಾ. ಹಾಗೆ ಅಡಿಯಿಂದ ಮುಡಿಯುವುದು ನೋಡಿ. ನಮ್ಮ ದೇಹದ ಎಲ್ಲ ಅಂಗಗಳು ಆರೋಗ್ಯವಾಗಿವೆ, ರಾಷ್ಟ್ರಪುಷ್ಟವಾಗಿವೆ. ಯೋಗ ಬಂದ ನಂತರ ನಿಮ್ಮ ಕಾಲುಗಳಿಗೆ ಸ್ಪರ್ಶಿಸಿ. ನಿಮ್ಮ